ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸೇವಾ ವಲಯದ ಪಾತ್ರ ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮ್ಮ ಆರ್ಥಿಕತೆಯಲ್ಲೂ ಪ್ರಮುಖವಾಗಿ 3 ವಲಯವನ್ನು ಕಾಣ್ತೀವಿ. ಒಂದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ. ಈ ಸೇವಾ ವಲಯ ಎಂಬುದು ಈ ತೃತೀಯ ವಲಯದಲ್ಲಿ ಕಂಡುಬರುವಂಥ ವಲಯ ಆಗಿದೆ. ಈ ಸೇವಾ ವಲಯ ಏನಿದೆಯಲ್ಲ, ಈ ಸೇವಾ ವಲಯವು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನು ಪಾತ್ರವನ್ನು ವಹಿಸ್ತದೆ ಎಂಬ ಟಾಪಿಕ್ ಬಗ್ಗೆ ಇವತ್ತು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸೇವಾ ವಲಯದಲ್ಲಿ ಬರುವಂಥ ಪ್ರಮುಖ ವಲಯಗಳಂತಂದ್ರೆ ಸಾರಿಗೆ, ಸಂವಹನ, ಬ್ಯಾಂಕಿಂಗು, ವಿಮೆ, ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ, ಮಾಹಿತಿ ಮತ್ತು ತಂತ್ರಜ್ಞಾನ, ವ್ಯಾಪಾರ ಮತ್ತು ಸಾರ್ವಜನಿಕ ಸೇವೆಗಳು ಇವೆಲ್ಲವೂ ಏನು ಬರ್ತಾವೆ ಸೇವಾ ವಲಯದಲ್ಲಿ ಕಂಡುಬರುವಂಥ ಪ್ರಮುಖ ವಲಯಗಳು ಆಗಿವೆ. ಈ ವಲಯಗಳಿಂದ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಏನು ಕೊಡುಗೆ ಇದೆ ಅಥವಾ ಅದರ ಪಾತ್ರ ಏನು ಎಂಬುದನ್ನು ಇಲ್ಲಿ ನಿಮಗೆ ಅಂಶಗಳ ಮೂಲಕ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಫಸ್ಟ್ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ಕೊಡ್ತದೆ. ಏನ್ರಿ, ಈ ಸೇವಾ ವಲಯ ಏನಿದೆಯಲ್ಲ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ದೇಶದ ರಾಷ್ಟ್ರೀಯ ಆದಾಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಇಲ್ಲಿ ನೋಡ್ರಿ, ಭಾರತದಲ್ಲಿ ಸೇವಾ ವಲಯ GDPಯ ಪಾಲು ಸರಿಸುಮಾರು 55% 60% ಕಂಡುಬರ್ತದೆ. ಇಲ್ಲಿ ಕೃಷಿ ವಲಯಕ್ಕೆ ಮತ್ತು ಕೈಗಾರಿಕಾ ವಲಯಕ್ಕೆ ಹೋಲಿಕೆ ಮಾಡಿಕೊಂಡಾಗ ಈ 2 ವಲಯಕ್ಕಿಂತ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂಥ ವಲಯ ಯಾವಂತಂದ್ರೆ ಅದು ಸೇವಾ ವಲಯ ಆಗಿದೆ. ಇದು ನೋಡಲೇ 55% 60 ಇದ್ದಿದ್ರೆ ಇದು 15 ಮತ್ತು 25% 30 ಕಂಡುಬರ್ತದೆ. ಹೀಗಾಗಿ ಸೇವಾ ವಲಯವೇ ಭಾರತದ ಆರ್ಥಿಕತೆಯ ಪ್ರಮುಖವಾದಂಥ ಆಧಾರ ಎಂಬುದನ್ನು ಈ ಅಂಕಿ ಅಂಶಗಳನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಇದರ ಪಾತ್ರ ಏನು, ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡ್ತದೆ. ಎರಡನೇದು, ಉದ್ಯೋಗದ ಸೃಷ್ಟಿಯಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಉದ್ಯೋಗದ ಸೃಷ್ಟಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಸೇವಾ ವಲಯ ದೇಶದ ಒಟ್ಟು ಉದ್ಯೋಗದ ಪ್ರಮಾಣದಲ್ಲಿ 30% 35% ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವಂಥ ವಲಯ ಆಗಿದ್ದು, ಇಲ್ಲಿ ITBP ಅಂತ ಏನು ಬರುತ್ತಲ್ಲ, ಈ ITBP ಕ್ಷೇತ್ರದೊಳಗೆ 50 ಲಕ್ಷಕ್ಕಿಂತ ಹೆಚ್ಚಿನ ಜನ ಉದ್ಯೋಗವನ್ನು ಪಡೆಯಲು ಸಾಧ್ಯ ಇದೆ. ಹೀಗಾಗಿ ಈ ಸೇವಾ ವಲಯವು ವಹಿಸುವಂಥ 2ನೇ ಪ್ರಮುಖ ಪಾತ್ರ ಅಂತಂದ್ರೆ ಇದು ಉದ್ಯೋಗಾವಕಾಶವನ್ನು ಒದಗಿಸಿ ಕೊಡ್ತದೆ. 3ನೇ ಪಾತ್ರ ವಿದೇಶಿ ವಿನಿಮಯ ಗಳಿಕೆಯನ್ನು ಮಾಡುತ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸೇವಾ ವಲಯ ಅದರಲ್ಲಿ ವಿಶೇಷವಾಗಿ ಈ IT ಮತ್ತು ಪ್ರವಾಸೋದ್ಯಮ ಏನಿದೆಯಲ್ಲ, ಇದು ದೇಶಕ್ಕೆ ಮಹತ್ವವಾದಂಥ ವಿದೇಶಿ ವಿನಿಮಯವನ್ನು ತಂದುಕೊಡುವಂಥ ಒಂದು ಪ್ರಮುಖವಾದಂಥ ವಲಯ ಆಗಿದೆ. ಇಲ್ಲಿ ಭಾರತ ಸೇವಾ ರಫ್ತುಗಳನ್ನು ವಾರ್ಷಿಕವಾಗಿ $200 ಬಿಲಿಯನ್, ಎಷ್ಟು ರೀ, $200 ಬಿಲಿಯನ್ ಹೆಚ್ಚಿನ ಒಂದು ವಿದೇಶಿ ವಿನಿಮಯವನ್ನು ಗಳಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ಅದರಲ್ಲಿ ವಿಶೇಷವಾಗಿ IT ಸೇವೆಗಳ ಪಾಲು 45% 50 ಪಾಲನ್ನು ಕೊಡ್ತದೆ. ಹೀಗೆ ಈ ಸೇವಾ ವಲಯ ವಿದೇಶಿ ವಿನಿಮಯವನ್ನು ನಮಗೆ ತಂದುಕೊಡುವುದರಿಂದ ಈ ಸಂದಾಯ ಬಾಕಿ ಏನಿದೆಯಲ್ಲ, ಈ ಸಂದಾಯ ಬಾಕಿಯ ಅಸಮತೋಲನವನ್ನು ನಿವಾರಣೆ ಮಾಡಲು ಅಥವಾ ಸಂದಾಯ ಬಾಕಿಯನ್ನು ಸುಧಾರಣೆ ಮಾಡಲು ಈ ಸೇವಾ ವಲಯ ನಮಗೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿಕೊಡುತ್ತದೆ. ಇದು ವಹಿಸುವಂಥ ಮತ್ತೊಂದು ಮಹತ್ವ. 4, ಕೃಷಿ ಮತ್ತು ಕೈಗಾರಿಕಾ ವಲಯಗಳಿಗೆ ಬೆಂಬಲವನ್ನು ಕೊಡುತ್ತದೆ. ನೋಡಿ, ಯಾಕಂತಂದ್ರೆ ಈ ಕೃಷಿ ಮತ್ತು ಕೈಗಾರಿಕೆಗೆ ಬೇಕಾದಂಥ ಸಹಾಯಕ ಸೇವೆಗಳು ಏನಿದಾವಲ್ಲ, ಆ ಸಹಾಯಕ ಸೇವೆಗಳನ್ನು ಒದಗಿಸಿಕೊಡ್ತದೆ. ಹೇಗೆ ಅಂತಂದರೆ ಬ್ಯಾಂಕುಗಳ ಮೂಲಕ ಈ ಕೃಷಿ ಮತ್ತು ಕೈಗಾರಿಕೆಗೆ ಬೇಕಾದಂಥ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ. ಸಾರಿಗೆ ಮತ್ತು ಗೋದಾಮ ಸೇವೆಗಳಿಂದ ಉತ್ಪನ್ನಗಳನ್ನು ಸುರಕ್ಷಿತವಾಗಿ ವಿತರಣೆ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಈ ಕೃಷಿ ಮತ್ತು ಕೈಗಾರಿಕೆ ಏನದಾವಲ್ಲ ಅವುಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ಈ ಸೇವಾ ವಲಯವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. 5ನೇ ಪಾತ್ರ ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿಯನ್ನು ಗೊಳಿಸ್ತದೆ. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಾರಿಗೆ, ಸಂವಹನ, ಬ್ಯಾಂಕಿಂಗು, ವಿಮೆ
ಈ ಸೇವೆಗಳು ಇರಲಿಕ್ಕಂತಂದ್ರೆ ವ್ಯಾಪಾರವನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಂಥ ಸೇವೆಗಳನ್ನು ಒದಗಿಸಿಕೊಡ್ತದೆ. ಒಟ್ಟಾರೆಯಾಗಿ ಒಟ್ಟು ರಫ್ತಿನಲ್ಲಿ ಸೇವಾ ವಲಯಗಳ ಪಾಲು ಎಷ್ಟಂತಂದ್ರೆ 40% ನಾವು ಇಲ್ಲಿ ಕಾಣ್ತೇವೆ. ಹೀಗಾಗಿ ಇವುಗಳಿಂದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ವ್ಯಾಪಾರದ ವಿಸ್ತರಣೆಯನ್ನು ಮಾಡಲು ಈ ಸೇವಾ ವಲಯವು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಇದಿರುವಂಥ 5ನೆಯ ಪಾತ್ರ. ಇನ್ನು 6th ಒನ್ ವಿದ್ಯಾರ್ಥಿಗಳೇ, ಮೂಲಭೂತ ಸೌಲಭ್ಯ. ಅದಕ್ಕೆ ನಾವು ಮೂಲ ಸೌಕರ್ಯ ಅಂತ ನಾವು ಕರಿತೀವಿ. ಆ ಮೂಲ ಸೌಕರ್ಯವನ್ನು ಅಭಿವೃದ್ಧಿಗೊಳಿಸಲಾಗ್ತದೆ. ಇಲ್ಲಿ ನೋಡಿರಿ, ಸಾರಿಗೆ, ಸಂವಹನ, ಹಣಕಾಸು ಈ ಸೇವೆಗಳನ್ನು ನಾವು ಇಲ್ಲಿ ಬಳಸಿಕೊಳ್ಬೋದು. ಈ ನಗರೀಕರಣ ಪ್ರಮಾಣವಾಗಿ 35%ಕ್ಕಿಂತಲೂ ಹೆಚ್ಚು ನಾವಿಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಈ ಡಿಜಿಟಲ್ ವ್ಯವಸ್ಥೆ ಏನಿದೆಯಲ್ಲ, ಇದರ ಮೂಲಕ ಕೂಡ ನಾವು ಆರ್ಥಿಕ ಚಟುವಟಿಕೆಯ ವೇಗವನ್ನು ಹೆಚ್ಚಳ ಮಾಡಲು ಸಾಧ್ಯ ಆಗ್ತದೆ. ಇವೆಲ್ಲ ಮೂಲಭೂತ ಸೌಲಭ್ಯವನ್ನು ಈ ಸೇವಾ ವಲಯ ನಮಗೆ ಒದಗಿಸಿ ಕೊಡ್ತದೆ. 7th ಒನ್, ಜೀವನ ಮಟ್ಟವನ್ನು ಸುಧಾರಣೆಗೊಳಿಸುತ್ತದೆ. ಹೇಗೆ ಅಂತಂದ್ರೆ ಶಿಕ್ಷಣ ಆಗ್ಬೋದು, ಆರೋಗ್ಯ, ಸಾರ್ವಜನಿಕ ಸೇವೆಗಳ ವಿಸ್ತರಣೆಯಿಂದ ಜನರ ಜೀವನ ಮಟ್ಟ ಏನಾಗ್ತದೆ, ಸುಧಾರಣೆ ಆಗ್ತದೆ. ಹೀಗಾಗಿ ಸಾಕ್ಷರತೆ 77ರಷ್ಟಿದ್ರೆ ನಿರೀಕ್ಷಿತ ಜೀವಿತಾವಧಿ 70 ವರ್ಷ ಇಲ್ಲಿ ಕಂಡು ಬರ್ತದೆ. ಇವೆಲ್ಲವುಗಳಿಂದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏನಾಗ್ತದೆ, ಸುಧಾರಣೆಗೆ ಈ ಸೇವಾ ವಲಯವು ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಡುತ್ತದೆ. 8, ನಗರೀಕರಣ ಮತ್ತು ಆಧುನೀಕರಣದ ಆರ್ಥಿಕತೆಗೆ ಬೆಂಬಲವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಈ ಸೇವಾ ವಲಯ ಮಾಡ್ತದೆ. ಇಲ್ಲಿ ನೋಡಿರಿ, ಈ ಸೇವಾ ವಲಯದ ಬೆಳವಣಿಗೆಯಿಂದ ಬೆಂಗಳೂರು ಆಗ್ಬೋದು, ಹೈದರಾಬಾದ್, ಪುಣೆ ಈ ಮೊದಲಾದ IT ನಗರ ಏನಾಗ್ಯಾವು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾವೆ. ಹೀಗಾಗಿ ಈ ಸೇವಾ ವಲಯ ಇನ್ನೂ ಹೆಚ್ಚಿನ ಪ್ರಮಾಣದ ಡೆವಲಪ್ಮೆಂಟ್ ಆದ್ರೆ ಜ್ಞಾನ ಆಧಾರಿತ ಮತ್ತು ಆಧುನಿಕ ಆರ್ಥಿಕ ವ್ಯವಸ್ಥೆ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತದೆ. 9, ಸಮಾವೇಶಿತ ಆರ್ಥಿಕ ಬೆಳವಣಿಗೆ. ಅದಕ್ಕೆ ನಾವು ಸಮತೋಲನ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳ ಮೂಲಕ ಗ್ರಾಮೀಣ ಜನತೆ ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಡ್ತದೆ. ಏನೋ ಬ್ಯಾಂಕಿಂಗ್ ಸೇವೆ ಆಗ್ಬೋದು ಮತ್ತು ಡಿಜಿಟಲ್ ಸೇವೆ ಆಗ್ಬೋದು, ಇವುಗಳನ್ನು ಗ್ರಾಮೀಣ ಜನರಿಗೆ ಒದಗಿಸಿಕೊಡುವುದರ ಮೂಲಕ ಆ ಗ್ರಾಮೀಣ ಜನರು ಏನು ಮಾಡ್ಬೋದು, ಆರ್ಥಿಕ ಚಟುವಟಿಕೆಯಲ್ಲಿ ಭಾಗಿ ಆಗ್ಬೋದು. ಅಷ್ಟೇ ಅಲ್ಲದೆ ಬ್ಯಾಂಕ್ ಖಾತೆ ಹೊಂದಿರುವ ಪ್ರಮಾಣ 80%ಕ್ಕಿಂತಲೂ ಹೆಚ್ಚಿನ ಒಂದು ಪ್ರಮಾಣವನ್ನು ನಾವು ಇತ್ತೀಚೆಗೆ ಬೆಳವಣಿಗೆಯನ್ನು ಮಾಡಿದ್ದೇವೆ. ಇದರಿಂದಾಗಿ ನಮಗೇನಾಗ್ತದೆ, ಸಮತೋಲನ ಬೆಳವಣಿಗೆ ಸಾಧ್ಯ ಆಗ್ತದೆ. ಇದು ಇರುವಂಥ 9ನೆಯ ಪ್ರಮುಖವಾದಂಥ ಅಂಶ. 10, ಮಾನವ ಸಂಪನ್ಮೂಲ ಅಭಿವೃದ್ಧಿ ಉಂಟಾಗುತ್ತದೆ. ಅದು ಹೇಗಂತಂದ್ರೆ ಅದು ಕೊಡುವಂಥ ಶಿಕ್ಷಣ, ಆರೋಗ್ಯ ಸೇವೆಗಳಿದಾವಲ್ಲ, ಈ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಂದ ಮಾನವ ಸಂಪನ್ಮೂಲ ಏನಾಗ್ತದೆ, ಅಭಿವೃದ್ಧಿ ಆಗ್ತದೆ. ಹೀಗಾಗಿ ಇಂಡಿಯಾದೊಳಗೆ ಉನ್ನತ ಶಿಕ್ಷಣ ದಾಖಲಾತಿ ದರ 28% ಕಂಡು ಬರ್ತದೆ. ಶಿಶು ಮರಣ ಪ್ರಮಾಣ 1000ಕ್ಕೆ 27ಕ್ಕಿಂತ ಕಡಿಮೆ ಕಂಡು ಬರ್ತದೆ. ಈ ಎಲ್ಲ ಒಂದು ಬೆಳವಣಿಗೆ ಎದರಿಂದ ಸಾಧ್ಯ ಅಂತಂದ್ರೆ ಈ ಸೇವಾ ವಲಯದಿಂದ ಸಾಧ್ಯ ಆಗ್ತದೆ. 11, ತಂತ್ರಜ್ಞಾನ ಮತ್ತು ನವೀನತೆಯ ಉತ್ತೇಜನವನ್ನು ನಾವಿಲ್ಲಿ ಕಾಣಬಹುದು. ಓಕೆನಾ? ಯಾಕಂತಂದ್ರೆ ಸೇವಾ ವಲಯ ಎಷ್ಟು ಡೆವಲಪ್ಮೆಂಟ್ ಆಗ್ತಲ್ಲ, ಆ ಸೇವಾ ವಲಯವು ಡೆವಲಪ್ಮೆಂಟ್ ಆದಂತೆ ಆರ್ಥಿಕತೆ ಒಳಗೆ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗ್ತದೆ, ಹೊಸ ಸಂಶೋಧನೆಗಳನ್ನು ಕಂಡುಹಿಡಿಯಲು ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಇಲ್ಲಿ ನೋಡಿರಿ, ಭಾರತ ಜಾಗತಿಕವಾಗಿ IT ಸೇವೆಗಳ ಮಾರುಕಟ್ಟೆಯಲ್ಲಿ ಟಾಪ್ 3 ಸ್ಥಾನಗಳಲ್ಲಿ ನಾವಿಲ್ಲಿ ಕಂಡು ಬರ್ತೇವೆ. ಅಷ್ಟೇ ಅಲ್ಲದೆ ಸ್ಟಾರ್ಟಪ್ಗಳ ಸಂಖ್ಯೆ 1 ಲಕ್ಷ ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಜ್ಞಾನಾಧಾರಿತ ಆರ್ಥಿಕತೆಯನ್ನು ಬಲಪಡಿಸುವಂಥ ಕೆಲಸವನ್ನು ಇಲ್ಲಿ ನಾವಿಲ್ಲಿ ಕಾಣ್ತೇವೆ. 12, ಡಿಜಿಟಲ್ ಆರ್ಥಿಕತೆ ವಿಸ್ತರಣೆ ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಇಂಡಿಯಾದೊಳಗೆ UPI ಬಳಕೆದಾರ ಪ್ರಮಾಣ 35 ಕೋಟಿಗಿಂತ ಹೆಚ್ಚಿನ ಜನರು UPIಯನ್ನು ಬಳಕೆ ಮಾಡ್ತಾರೆ. ಇದರಿಂದಾಗಿ ಪಾರದರ್ಶಕತೆ ಮತ್ತು ವೇಗ ಏನಾಗ್ತದೆ, ಹೆಚ್ಚಳವಾಗಿ ಕಂಡು ಬರ್ತದೆ. 13, ಮಹಿಳಾ ಸಬಲೀಕರಣ ಕೂಡ ಉಂಟಾಗ್ತದೆ. ಯಾಕಂತಂದ್ರೆ ಶಿಕ್ಷಣ ಆಗ್ಬೋದು, ಆರೋಗ್ಯ, ಬ್ಯಾಂಕಿಂಗು, IT ಇವು ಎಲ್ಲ ಸೇವಾ ಕ್ಷೇತ್ರ ಇದಾವಲ್ಲ, ಅಲ್ಲಿ ಮಹಿಳೆಯರ ಉದ್ಯೋಗದ ಭಾಗವಹಿಸುವಿಕೆ ಪ್ರಮಾಣ ಹೆಚ್ಚಳವಾಗಿ ಕಂಡುಬರುವುದರಿಂದ ಆರ್ಥಿಕವಾಗಿ ಸ್ವಾವಲಂಬನೆ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಗೊಳ್ಳುವುದರ ಮೂಲಕ ಮಹಿಳಾ ಸಬಲೀಕರಣವನ್ನು ಮಾಡಲು ಈ ಸೇವಾ ವಲಯವು ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. 14,
ಪ್ರವಾಸೋದ್ಯಮದ ಅಭಿವೃದ್ಧಿ ಕೂಡ ನಾವಿಲ್ಲಿ ಕಾಣ್ತೇವೆ. ಯಾಕಂತಂದ್ರೆ ಈ ಪ್ರವಾಸೋದ್ಯಮ ಉದ್ಯೋಗ ಮತ್ತು ಆದಾಯಕ್ಕೆ ಪ್ರಮುಖವಾದಂಥ ಮೂಲವಾಗಿದ್ದು ಇದು GDPಗೆ ಶೇಕಡ 9ರಿಂದ 10ರಷ್ಟು ಪಾಲು ಕೊಡ್ತದೆ ಮತ್ತು ಟ್ಯಾಕ್ಸ್ಗೆ 4ರಿಂದ 5 ಕೋಟಿ ಪಾಲನ್ನು ಕೊಡ್ತದೆ. ಇದು ಡೆವಲಪ್ಮೆಂಟ್ ಆಗೋಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸುವುದು ಯಾವುದು? ಈ ಸೇವಾ ವಲಯ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. 15 ಸಾರ್ವಜನಿಕ ಆಡಳಿತ ಸುಧಾರಣೆ ಕೂಡ ನಾವಿಲ್ಲಿ ಕಾಣ್ತೀವಿ. ಯಾಕಂದ್ರೆ ಆಡಳಿತದೊಳಗೆ ಈ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುವುದರ ಮೂಲಕ ಸೇವೆಗಳನ್ನು ಸುಲಭವಾಗಿ ತಲುಪಿಸಬಹುದು ಮತ್ತು ಆಡಳಿತ ವೆಚ್ಚವನ್ನು ಕೂಡ ಕಡಿಮೆ ಮಾಡಲು ಸಾಧ್ಯ ಆಗ್ತದೆ. ಇದು ಇರುವಂಥ 15ನೆಯ ಪ್ರಮುಖವಾದಂಥ ಅಂಶ. ಓಕೆ, 16ನೇದು ವಿದ್ಯಾರ್ಥಿಗಳೇ, 15 ಆಯಿತು. 16 ಹಣಕಾಸು ಒಳಗೊಳ್ಳುವಿಕೆ ಕೂಡ ಇಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಈ ಸೇವಾ ವಲಯದ ಮೂಲಕ ಈ ಬ್ಯಾಂಕಿಂಗ್ ಮತ್ತು ವಿಮಾ ಸಂಸ್ಥೆಗಳು ವಿಸ್ತರಣೆ ಆಗುವುದರ ಮೂಲಕ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ಬೋದು? ಜನ್ಧನ್ ಖಾತೆಗಳನ್ನು ಇವತ್ತಿಗೆ 50 ಕೋಟಿಗಿಂತ ಹೆಚ್ಚು ನಾವೇನು ಮಾಡಿವಿ? ಜನಧನ ಖಾತೆಯನ್ನು ಹೆಚ್ಚಳ ಮಾಡಿದ್ದೇವೆ. ವಿಮೆಯ ವ್ಯಾಪ್ತಿಯನ್ನು ವೇಗವಾಗಿ ಹೆಚ್ಚಳ ಮಾಡಲಾಗಿದೆ ಮತ್ತು ದುರ್ಬಲ ವರ್ಗಗಳ ಆರ್ಥಿಕತೆಗೆ ಭದ್ರತೆಯನ್ನು ಒದಗಿಸಿಕೊಳ್ಳುವುದರ ಮೂಲಕ ಎಲ್ಲ ಜನ ಸಮುದಾಯವನ್ನು ಹಣಕಾಸಿಗೆ ಒಳಗೊಳ್ಳುವಿಕೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ವಲಯ ಒದಗಿಸಿ ಕೊಡ್ತದೆ. ಇನ್ನೊಂದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಬೆಂಬಲವನ್ನು ಒದಗಿಸಿಕೊಡ್ತದೆ. ಅದು ಹೇಗೆ ಅಂತಂದ್ರೆ ಲಾಜಿಸ್ಟಿಕ್ ಆಗ್ಬೋದು, ಬ್ಯಾಂಕಿಂಗ್ ಸೇವೆ ಆಗ್ಬೋದು, ಡಿಜಿಟಲ್ ಸೇವೆಗಳಾಗ್ಬೋದು. ಇವುಗಳು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಹಾಯವನ್ನು ಮಾಡಿಕೊಡ್ತಾವೆ. ಹೀಗೆ ಸಹಾಯವನ್ನು ಮಾಡಿಕೊಡುವುದರಿಂದ ಈ MSMEಗಳೇನದಾವಲ್ಲ ಇವು ದೇಶದ GDPಗೆ ಶೇಕಡ 30ರಷ್ಟು ಕೊಡುಗೆಯನ್ನು, ಉದ್ಯೋಗ 11 ಕೋಟಿಯನ್ನು ಮತ್ತು ಉದ್ಯಮಶೀಲತೆಗೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತವೆ. ಓಕೆನಾ? ಇಷ್ಟು ಅಂಶಗಳ ಮೂಲಕ ಈ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಸೇವಾ ವಲಯದ ಪಾತ್ರ ಏನು ಎಂಬುದು ನಮಗೆ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗ್ತದೆ. ಓಕೆನಾ? ಇದ್ರ ಮೇಲೆ ನಿಮಗೆ ಏನು ಮಾಡ್ಬೋದು? ಎಕ್ಸಾಮ್ ಒಳಗೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಕೇಳುವಂಥ ಸಂಭವ ಇರ್ತದೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಟಾಪಿಕ್ ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.